ಇವನೇನ್ ಮಾಡ್ತಾ ಇದ್ದಾನೆ? ಓಹೋ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು 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 ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಆರ್ಸಿ ಕನ್ನಡಿಗ. ಎಲ್ಲರಿಗೂ ಶುಭೋದಯ, ಶ್ರೀರಾಮ ನವಮಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಗೈಸ್, ಇವತ್ತಿನ ವಿಷಯ ಬಂದು ತುಂಬ ದಿನ ಆದಮೇಲೆ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು ರಾಮನವಮಿ ಬೇರೆ ಇದೆ, ದೇವಸ್ಥಾನಕ್ಕೆ ಹೋಗ್ಬೇಕು. ಹಂಗೆ ದೇವಸ್ಥಾನಕ್ಕೆ ಹೋಗಿ ಹಾಗೆ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ, ಹೇಗಿರುತ್ತೆ ಇವತ್ತಿನ ದಿನ ಅಂತ ನೋಡೋಣ. ನೋಡಿ, ರಾಮನವಮಿ ನಡೀತಾ ಇದೆ. ನಾನು ಬೆಳಿಗ್ಗೆ ನೋಡಬೇಕಾದ್ರೆ ಇನ್ನೂ ಪಾನಕ ಮಾಡ್ತಾಯಿದ್ರು, ಆದರೆ ಇನ್ನೂ ಇವಾಗ ಪಾನಕ ಎಲ್ಲ ರೆಡಿ ಆಗಿದೆ. ಪೂಜೆ ಗೀಜೆ ಎಲ್ಲ ಆಗಿ ಆಲ್ರೆಡಿ ಪಾನಕ ಕೊಡ್ತಿದ್ದಾರೆ. ಲಾಗು ಲೋಟ ಕೊಡಪ್ಪ. ಹೋಗಿ ಅಲ್ಲಿ ಮಂಗಳಾರತಿ ತಟ್ಟೆ ಇದೆ, ಹಂಗೆ ಮಂಗಳಾರತಿ ಮಾಡು. ಸ್ವಲ್ಪ ಮಾಡಿ ಮಂಗಳಾರತಿ. ಸ್ವೀಟ್ ಜಾಸ್ತಿನಾ? ಗೈಸ್, ಪಾನಕ ಅಂತ ಹೆವಿ ಸ್ವೀಟ್ ಇದೆ. ನೋಡಬೇಕಂದ್ರೆ ನಮ್ಮ ಮನೆ ದೇವರಿದೆ, ಹಿಂಗಾಲ ಹನುಮಂತರಾಯ. ಅನ್ಕೊಂಡಿರ್ಲಿಲ್ಲ ಇವತ್ತು ಪಾನಕ ಸಿಗುತ್ತೆ ನಮ್ಮ ದೇವಸ್ಥಾನದಲ್ಲಿ. ಲೇಟ್ ಆಗುತ್ತೆ ಅಂದ್ಕೊಂಡಿದ್ದೆ, ಇವತ್ತು ಬೇಗ ಮಾಡಿದ್ದಾರೆ. ಹೇಳಿ ಆಂಟಿ. ಥ್ಯಾಂಕ್ ಯು ಆಂಟಿ, ನಿಮ್ಗೂ ಅಷ್ಟೇ. ಹ್ಯಾಪಿ ಶ್ರೀರಾಮನವಮಿ. ಇವನೇನ್ ಮಾಡ್ತಾ ಇದ್ದಾನೆ? ಓಹೋ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಥ್ಯಾಂಕ್ ಯು. ಯಾಕೆ ಇಸ್ಕೊಂಡಿಲ್ಲ? ಆರ್ಸಿ ಕನ್ನಡಿಗ. ಗೈಸ್, ಒಬ್ಬೊಬ್ರು ನಮ್ಗೆ ಹೊಸ ಸಬ್ಸ್ಕ್ರೈಬರ್ ಆದ್ರು. ಹಾಯ್, ಒಂದೇ ನಮ್ಮ ಕಿಸ್ಕೊಂಡಿದ್ಯಾ? 3 ನಮ್ಮ ಕಿಸ್ಕೊಬೇಕಾನೆ ಕರೆಕ್ಟಿಗೆ. ಹಾ, ಅದೇನು. ಥ್ಯಾಂಕ್ ಯು ಆಂಟಿ. ಗೈಸ್, ಹಾಗೋ ಈಗ ಹೊಸ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಹೇಳ್ತೀವಲ್ಲ, ಇಲ್ಲಿವರೆಗೂ ನಮ್ಮ ರೋಡಲ್ಲಿ ಯಾರು ಸಬ್ಸ್ಕ್ರೈಬರ್ ಇರಲಿಲ್ಲ, ಫಸ್ಟ್ ಟೈಮ್ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸ್ಟಾರ್ಟಿಂಗ್ ಅಂತೂ ಒಳ್ಳೆ ಓಪನಿಂಗ್ ಆಗಿದೆ. ದೇವಸ್ಥಾನ ದರ್ಶನ ಆಯಿತು, ಹಾಗೆ ಪ್ರಸಾದನೂ ಆಯಿತು, ಪಾನಕನೂ ಆಯಿತು. ನಿಮ್ಮ ಮುಂದೆ ನೋಡೋಣ. ಇಲ್ಲೊಂದು ಹೋಟ್ಲ್ ಹತ್ರ ಮಾಡ್ತಿದ್ದಾರೆ, ಇನ್ನೂ ಪ್ರಿಪ್ರೇಷನ್ ನಡೀತಾ ಇದೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅಯ್ಯಪ್ಪ ಬಾಸ್. ಇಲ್ಲೇ ಹೋಟ್ಲಿದೆ, ಗ್ರೀನ್ಲ್ಯಾಂಡ್ ಸ್ವಾತ್ ಇದೆ. ಹೋಟ್ಲು ಕಡೆಯಿಂದ ನೋಡ್ತಿದ್ದಾರೆ.
ಇಲ್ಲಿ ಸಂಡೇ ಆದ್ರೂ ವ್ಯಾಪಾರ. ನೋಡಿ ಈ ಜಾಗ ನಿಮ್ಗೆ ಗೊತ್ತಿರ್ತದೆ. ಸೌಜನ್ಯ ಕೇಸದು ಪಾರ್ಟ್ 1 ವಿಡಿಯೋ ಇಲ್ಲೇ ಮಾಡಿದ್ದೇನೆ. ಸಿಗ್ನಲ್ ಬಿಟ್ಟು ಬರ್ತಾರೆ. ಫ್ಲವರ್ಸ್ ಫಸ್ಟ್ ಪಾರ್ಟ್ ವಿಡಿಯೋ ಮಾಡಿದ್ದೆಲ್ಲ ಸೌಜನ್ಯರಿ ಇದೇ ಜಾಗದಲ್ಲಿ. ಈ ಸುತ್ತಮುತ್ತಲೇ ಮಾಡಿದ್ದು ಜಾಸ್ತಿ ಆಲ್ಮೋಸ್ಟ್. ಅಗ್ರಹಾರ ಬಸ್ ಹಳ್ಳಿ ಬಸ್ ಸ್ಟಾಪ್ ಇದೆ. ಇನ್ನೂ ಬಸ್ ಬಂದಿಲ್ಲ. ಇನ್ನೂ ಬಸ್ ಬಂದಿಲ್ಲ, ವೇಟ್ ಮಾಡಬೇಕು, ನೋಡೋಣ. ಲಾಸ್ಟ್ ಸ್ಟಾಪ್ ಸ್ಯಾಟಲೈಟ್ ಇದೆ, ಯಶವಂತಪುರ ಟು ಸ್ಯಾಟಲೈಟ್. ಏನು ಬೇಕಾಗಿರೋದು 242 ಮಾರ್ಕೆಟ್ ಬಸ್ಸು. ಮಾರ್ಕೆಟ್ ಬಸ್ ಇದೆ 248, ಆದರೆ ವಿಜಯನಗರ ಹತ್ತಿರ ಮೇಲೆ ಲಾಂಗ್ ಇದೆ. ಮಾಗಡಿ ರೋಡ್ ಮೇಲೆ ಹೋದ್ರೆ ನಮಗೆ ಸರ್ಕಲ್ಗೆ ಹತ್ರ ಆಗುತ್ತೆ, ಚಾಮರಾಜಪೇಟೆಗೆ ಹೋಗ್ತೀವಿ. ತುಂಬ ವೇಟ್ ಮಾಡ್ತಿದ್ದೀನಿ, ತುಂಬ ಹೊತ್ತಾಯಿತು, 15-20 ನಿಮಿಷ ಆಯಿತು ಆಲ್ರೆಡಿ. ಆದರೂ ಯಾವ ಬಸ್ಸು ಬರ್ತಾ ಇಲ್ಲ 242. ಸೊ ಅದು ವೇಟ್ ಮಾಡಿದ್ರೆ ಆಗಲ್ಲ. ಸೊ 248ಗೆ ಹೋಗ್ಬೇಡ, ಒಂದು 15 ಮಿನಿಟ್ಸ್ ಲೇಟ್ ಆಗುತ್ತೆ, ಪರವಾಗಿಲ್ಲ. 248 ಬರ್ತಾ ಇದೆ, ಅದಕ್ಕೆ ಹೋಗೋದೇ ಬೆಸ್ಟು. ಹೇಳ್ತಿರೋದೆ ಸಂಡೇ ಯಾವ ಬಸ್ಗೂ ವೇಟ್ ಮಾಡೋಕ್ಕಾಗಲ್ಲ, ನಮ್ಮ ಟೈಮಿಂಗ್ಸ್ ಇದೆ, ನಮ್ಮ ಬಸ್ಗಳು ಬರೋಲ್ಲ. ಸೊ ಸಿಕ್ಕಿದ ಬಸ್ಸಲ್ಲಿ ಹೋಗ್ಬೇಕು ಅಷ್ಟೇ. 248 ಹೋಗೋದು ಗಾಡಿ. ಹದಿನೈದು ನಿಮಿಷ 20 ನಿಮಿಷ ಲೇಟ್ ಆಗುತ್ತೆ. ಇಟ್ಸ್ ಓಕೆ, ನೋಡೋಣ. ಹೊಸಳ್ಳಿ ಇದೇ ಜಾಗ ಬೆಸ್ಟ್. ನಮ್ಮ ಸೌಜನ್ಯ ಪಾತ್ರಿ ವಿಡಿಯೋ ಮಾಡಬೇಕಾಗಿರೋದು ಇಲ್ಲೇ ಅನ್ಕೊಂಡಿರೋದು ವಿಜಯನಗರ.
ಮಂಗಳೂರ ಜಯನಗರ. ಬಂಡೆ ಅಥವಾ ರಾಮ ಮಂದಿರ. ಚಾಕ್ಲೇಟ್ ಬಂದು ಸಂಡೇ ನನ್ನ ಪ್ರಕಾರ ಇವೆಲ್ಲ ಫ್ರೀ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ಇದು ಟೋಟಲ್ ಇದೆ. ಅವಾಗೆಲ್ಲ ತುಂಬ ಚೆನ್ನಾಗಿತ್ತು. ಅವಾಗ ಹಾಳು ಮಾಡಿದ್ದಾರೆ ಅಂದರೆ ನನ್ನ ಪ್ರಕಾರ ಮೊದಲನೇ ಚೆನ್ನಾಗಿತ್ತು. ಸ್ಕೂಲ್ ಬಿಟ್ಟರೆ ಸಾಕು ಸೇಮ್ ರೋಟಿ ಇದೆ. ಮಳೆ ಬಿದ್ದೋಳೆ ಒಂದು ಕರಿ ಕಳೆ ಹೋಗೋದು ಆಲ್ಮೋಸ್ಟ್ ಇದ್ರೊಳಗೆ ಹೋಗ್ತೀವಿ. ಸ್ಮಶಾನ ಒಳಗೆ ಹೋದ್ರೆ ಮುಸ್ಲಿಮ್ ಸ್ಮಶಾನ ಒಳಗೆ ಹೋದ್ರೆ ಹತ್ರ ಆಗುತ್ತೆ ಬರುತ್ತೆ. ಅವಾಗ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಈ ಮೂಲೆ ಆದ್ರೆ ಇವನೇ ನಿಲ್ಸಿಲ್ಲ. ಅಲ್ಲಿ ಅಟ್ಲೀಸ್ಟ್ ಸಿಗ್ನಲ್ ಇಲ್ಲ ಅಂದ್ರೆ ಈ ಜಾಗದಲ್ಲಿ ನಿಲ್ಸ್ತಿದ್ದ. ಎಲ್ಲಿ ಅಲ್ಲಿ ಟ್ರಾಫಿಕ್ ಆಗುತ್ತಲ್ಲಣ್ಣ, ಅದಕ್ಕೆ ನಿಲ್ಸಲ್ಲ. ಎಲ್ಲಿಲ್ಲ ಸುಮ್ಮನೆ ಟ್ರಾಫಿಕ್ ಹೋಗುತ್ತೆ, ಗಾಡಿ ಹಿಂಸೆ ಹೊಡೆಯುತ್ತೆ. ಜೋರಾಗೆ ಮಾಡ್ತಿದ್ದಾರೆ ರಾಮನವಮಿ.
ಸಿಗ್ನಲ್ ಬಿಟ್ಬಿಟ್ಟು. ಮೈಸೂರು ರೋಡು ಅದು ಮಾಗಡಿ ರೋಡ್ ಮಾರ್ಕೆಟ್ ಬಂದ್ಬಿಟ್ಟು ನಾವು ಇಳಿದಿದ್ದೀಗ ಮಾರ್ಕೆಟ್ ರೋಡ್ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ ಬಸ್. ಅವಾಗ ಬಸ್ ಇಳಿದ್ವಿ. ಇವಾಗ ಇಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅವ್ರ ಮನೆಗೆ. ಈ ಕಡೆಯಿಂದ ಬಸ್ ಇಲ್ಲ, ಅಲ್ಲಿದೆ ಜಿಂಕೆ ಪಾರ್ಕ್ ಹೋಗ್ಬೇಕಾಗಿರೋದು. ಈಗ ರಾಮನವಮಿ ಅಲ್ವಾ, ಸೊ ಇವತ್ತು ಪೊಲೀಸರು ಆಲ್ಮೋಸ್ಟ್ ಇಲ್ಲೇ ಇರ್ತಾರಲ್ಲ. ನಾನು ಅನ್ಕೊಂಡಿದ್ದೆ ಈ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಕೊಂಡಿರೋದು. ಮನೆ ಹತ್ರನೇ ಹೋಗ್ಬೇಕು. ಏನಿದೆ ಮೈಸೂರು ಸರ್ಕಲ್ ಹತ್ರ ಇರೋದು ಮುದುರಾಯ ಸ್ವಾಮಿ ದೇವಸ್ಥಾನ. ಇದೇ ಗೈಸ್ ಮೈಸೂರು ಸರ್ಕಲ್. ಇಲ್ಲಿಂದ ನಡ್ಕೋಬೇಕು. ಎಷ್ಟು ಟ್ರಾಫಿಕ್ ಇವತ್ತು, ತುಂಬಾ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಇವತ್ತು. ನಾನು ಭಾನುವಾರ ಹೊತ್ತು ಖಾಲಿ ಇರುತ್ತೆ ಅನ್ಕೊಂಡು ಇವತ್ತು ತುಂಬ ರಶ್. ಇಲ್ಲೇ ನಿಂತ್ಕೊಂಡಿದ್ರೆ ದೇವರಾದ ಕಟ್ಟಕ್ಕೆ. ಜೈ ಶ್ರೀರಾಮ್. ದೇವರಾಣಿಗೆ ಗೊತ್ತಿಲ್ಲ ಅದು ಯಾರು ಅಂತ. ಹಾಯ್ ಅಂದ್ಬಿಟ್ಟು ಹೋಗ್ತಾರೆ ಅಣ್ಣ. ಎಷ್ಟು ಟ್ರಾಫಿಕ್ ಇದೆ ಅಂದ್ರೆ ಅಷ್ಟು ಟ್ರಾಫಿಕ್ ಇದೆ. ಇದು ಬಂದ್ಬಿಟ್ಟು ನಿಮಗೆ PR ಮೇಲೆ ಶ್ರೀನಗರ ಆಮೇಲೆ ಚಾಮರಾಜಪೇಟೆಗೆ ಹೋಗೋ ರೂಟ್ ಇದೆ. ಆ ಕಡೆಯಿಂದ ಬಸ್ಸು ಗಾಡಿಗಳು ಆಲ್ಮೋಸ್ಟ್ ಶ್ರೀನಗರ ಆಮೇಲೆ ಚಾಮರಾಜಪೇಟೆ ಕಡೆಯಿಂದ ಜಾಸ್ತಿ ಈ ಕಡೆ ವೆಹಿಕಲ್ ಬರುತ್ತೆ. ನನ್ನ ವಾಯ್ಸ್ ಕೇಳಿಸಿದೆಯೋ ಗೊತ್ತಿಲ್ಲ, ಮೈಕ್ ಹಾಕೊಂಡಿದ್ದೀನಿ, ರನ್ನಿಂಗ್ ಇದೆ. ಸ್ವಲ್ಪ ಯಾಕೆ ವಾಯ್ಸ್ ಆಗ್ಲೇ ವಿಡಿಯೋ ಚೆಕ್ ಮಾಡಿದೆ, ವಾಯ್ಸ್ ಲೋ ಬರ್ತಿದೆ. ಇವಾಗ ಹೇಗೆ ಬರ್ತಿದೆ ಗೊತ್ತಿಲ್ಲ. PR ಮಿಲ್ ಪಾಯಿಂಟ್ ಗಾಯ್ಸ್ ಇದೆ ನೋಡಿ, 2 ರೋಡ್ ಕಾಣಿಸ್ತಿದೆ. ಇದು ರಾಜರಾಜೇಶ್ವರಿ ದೇವಸ್ಥಾನ ಇದೆ. ಇದು ಬಂದ್ಬಿಟ್ಟು ಚಾಮರಾಜಪೇಟೆಗೆ ಹೋಗುತ್ತೆ, ಇದು ಬಂದ್ಬಿಟ್ಟು ಶ್ರೀನಗರಕ್ಕೆ ಹೋಗುತ್ತೆ. ಶ್ರೀನಗರ್ಗೆ ಹೋಗೋ ರೂಟ್ ಇದು. ಶ್ರೀನಗರ ಗಿರಿನಗರಕ್ಕೆಲ್ಲ ಹೋಗೋ ರೂಟ್ ಇದು. ಇದು ಚಾಮರಾಜಪೇಟೆ. ಬಸ್ ಇಲ್ಲೊಂದು ದೇವಸ್ಥಾನ ಇದೆ, ಒಂದು ಆಂಜನೇಯ ದೇವಸ್ಥಾನ ಇದೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ. ಬೆಂಗಳೂರಲ್ಲಿ ಆಂಜನೇಯದು ಹನುಮಂತನ ದೊಡ್ಡ ದೇವಸ್ಥಾನಗಳಲ್ಲಿ ಇದು ಒಂದು ಕೂಡ. ಪ್ರತಿಯೊಂದು ವಿಡಿಯೋದಲ್ಲಿ ದೇವಸ್ಥಾನ ಬಂದೇ ಬರುತ್ತೆ. ಐ ಥಿಂಕ್ ಹೇಗೆ ಪಂಚಮುಖಿ ಗಣೇಶ ಅಂತೀವಿ ಅದೇ ಥರ ಇದು ಪಂಚಮುಖ ಆಂಜನೇಯ ಸ್ಟ್ಯಾಚು ಇದೆ ಮುಂದೆ. ಇಲ್ಲೂ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ರಾಮನವಮಿ, ಹನುಮ ಜಯಂತಿ ಎಲ್ಲ. ಐ ಥಿಂಕ್ ನಾನು ಗಾಡಿ ತಗೊಂಡಾಗ 2ನೇ ಸಲ ಪೂಜೆ ಮಾಡಿಸಿದ್ದು ಇದೇ ಜಾಗ. ತೋರಿಸ್ತೀನಿ ಬನ್ನಿ ಗೈಸ್. ಇದೇ ದೇವಸ್ಥಾನ ಆಂಜನೇಯದು. ಪಂಚಮುಖ ಗಣೇಶ ಇದು, ಪಂಚಮುಖ ಗಣೇಶ ಅಂತ ಸಾರಿ, ಪಂಚಮುಖ ಹನುಮ
ಒಂದ್ಸಲ ಚೆಕ್ ಮಾಡ್ಕೊಂಡು ಆಯ್ತು. ಇದು ಆಂಜನೇಯ ಪಾದಕ್ಕೆ ನಮಸ್ಕಾರ ಹೇಳುವಾಯ್ತು. ಹೊರಡೋಣ. ಏನಿದು ಆರ್ಸಿ ಕನ್ನಡಿಗಂತ ಟೈಪ್ ಮಾಡಿ ಆಗಲ್ಲ ಅನ್ಸುತ್ತೆ. ನೋಡ್ರಿ ಇವಾಗ ದರ್ಶನನೂ ಆಯ್ತು. ದರ್ಶನ ಅಂದ್ರೆ ನಮ್ಗೆ ದೊಡ್ಡ ಸ್ಟ್ಯಾಚು ಮುಂದೆ ಆಯ್ತು ದರ್ಶನ. ಒಳಗಡೆ ಆಗಿಲ್ಲ, ಫುಲ್ ರಶ್ ಇದೆ. ಸೊ ಮತ್ತೆ ನೆಕ್ಸ್ಟ್ ಬರೋಣ ನಮ್ಗೆ. ಎರಡು ದೇವಸ್ಥಾನ ಆಗಿದೆ, ಇನ್ನೊಂದು ದೇವಸ್ಥಾನ ಫುಲ್ಫಿಲ್ ಮಾಡಬೇಕು. ನೋಡಿ ಯಾವ ದೇವಸ್ಥಾನ ಸಿಗುತ್ತೆ. ನೋಡಿ ಫ್ರೆಂಡ್ ನೋಡಕ್ ಬಂದು ಎಲ್ಲೆಲ್ಲ ಹೋಗ್ತಾ ಇದ್ದೀನಿ. ಫಸ್ಟ್ ಪ್ಲಾನ್ ಇದ್ದಿದ್ದು ಫ್ರೆಂಡ್ ಮನೆಗೆ ಹೋಗಿ ಅವ್ರನ್ನ ಮೀಟ್ ಮಾಡಿಕೊಂಡು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದು. ಫಸ್ಟ್ ಮನೆ ಹತ್ರನೇ ಒಂದು ದರ್ಶನ ಆಗಬೇಕು. ಈ ಎರಡನೇದು ಇಲ್ಲಿ ಫುಲ್ ರಶ್ ಇರೋ ಕಾರಣ ಹೊರಗಡೆನೇ ನಮಸ್ಕಾರ ಹಾಕೊಂಡು ಸ್ಟ್ಯಾಚ್ಯೂಗೆ ನಮಸ್ಕಾರ ಹೇಳ್ಬಿಟ್ಟು ಬಂದಿದೆ. ಇನ್ನು ಮೂರನೇ ದೇವಸ್ಥಾನಕ್ಕೆ ಹೋಗ್ಬೇಕಿರುತ್ತೆ. ಮೂರನೇದಕ್ಕೆ ಹೋದರೆ 3 ಕಂಪ್ಲೀಟ್ ಆಗುತ್ತೆ. ನೋಡೋಣ ಮತ್ತೆ ಇಲ್ಲಿ ಯಾವ ದೇವಸ್ಥಾನ ಸಿಗುತ್ತೆ ಗೊತ್ತಿಲ್ಲ. ನಮ್ಗೆ ಈ ವೇರದಲ್ಲಿ ಇವಾಗ ಏನು ನೋಡಿದ್ರೆ ಪಂಚಮುಖ ಆಂಜನೇಯ ದೇವಸ್ಥಾನ ಬಿಟ್ಟರೆ ನನಗೆ ಈ ದೇವಸ್ಥಾನ ತುಂಬ ಇಷ್ಟ ನನಗೆ. ಇದು ಪಾಂಡುರಂಗ ದೇವಸ್ಥಾನ. ಇದು ಆಟೋದವ್ರು ಯಾಕೋ ನನಗೆ ಆರ ನಡೀತಾರೆ. ಕಸ್ಟಮರ್ ಅಂದ್ಕೊಂಡ್ಬಿಡ್ತವ್ರು, ನಡ್ಕೊಂಡು ಹೋಗ್ತಿದ್ನಲ್ಲ ಅಂತ. ಇದು ಹಳೆಯ ದೇವಸ್ಥಾನ, ತುಂಬ ಹಳೆಯ ದೇವಸ್ಥಾನ ಇದು. ಗೈಸ್ ನಂಬ್ತಿರೋ ಬಿಡ್ತಿರೋ 5 ವರ್ಷದಿಂದ ಬರ್ತಾ ಇದ್ದೀನಿ, ದೇವಸ್ಥಾನಕ್ಕೆ ಹೋಗಿಲ್ಲ. ಕೆಲವೊಂದ್ಸಲ ಹೇಳ್ತೀವಲ್ಲ ಮನೆ ಪಕ್ಕದಲ್ಲಿ ದೇವಸ್ಥಾನ ಇದ್ರು ಆ ದೇವಸ್ಥಾನಕ್ಕೆ ಹೋಗಿರಲ್ಲ ನಾವು. ಈ ದೇವಸ್ಥಾನಕ್ಕೆ ಹೋಗೋಣ ಅನ್ಕೋತಿದ್ದೀನಿ. ಇಲ್ಲಿವರೆಗೂ ಹೋಗೋಕ್ಕಾಗಿಲ್ಲ ಗೈಸ್. ನಾನು ಬೆಂಗಳೂರಲ್ಲಿ ತುಂಬ ಇಷ್ಟವಾದ ದೇವಸ್ಥಾನ ಅಂದರೆ ಇಸ್ಕಾನ್ ಟೆಂಪಲ್ ಆದ್ಮೇಲೆ ಇದು ಈ ದೇವಸ್ಥಾನ. ಈ ದೇವಸ್ಥಾನ ಬಂದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಚಾಮರಾಜಪೇಟೆ ಇಂದ್ರ ರುದ್ರಭೂಮಿಯಲ್ಲಿದೆ ಸ್ಮಶಾನ ಬರ್ತದೆ. ಇಂದ್ರ ರುದ್ರಭೂಮಿ ಅದು ನಿಯರ್ ಅಷ್ಟೇ ಇರೋದು. ಇದು ನೋಡಿ ನಿಮ್ಗೆ ಎದುರುಗಡೆ ಕಾಣಿಸ್ತಿದೆ ನೋಡಿ, ಅದು ಇಂದ್ರ ರುದ್ರಭೂಮಿ ಚಾಮರಾಜಪೇಟೆ ಇದೆ. ಈಗ ಅದು ಆಪೋಸಿಟ್ ಈ ದೇವಸ್ಥಾನ ಇದೆ. ಇದು ಲಿಂಗಾಯತರ ರುದ್ರಭೂಮಿ. ಲಿಂಗಾಯತರಿಗೆ ಮಾತ್ರ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಇದು ನೋಡಿ, ಇದು ನಮ್ಮದು. ನಾವು ನಮ್ಮ ಕಡೆ ಎಲ್ಲ ಸುಡ್ತೀವಿ. ಸೊ ಆಲ್ಮೋಸ್ಟ್ ಇಂದ್ರ ರುದ್ರಭೂಮಿ ಸುಡೋ ಜಾಗ ಎಲ್ಲ ಇಲ್ಲ. ಇದು ಇಂದ್ರ ರುದ್ರಭೂಮಿ, ಇದು ಲಿಂಗಾಯತರದು. ಇಲ್ಲಿ ಲಿಂಗಾಯತರು ಬಿಟ್ಟು ಮಿಕ್ಕಿರೋರು ಯಾರು ಇದ್ದಾರೆ ಅವ್ರಿಗೆಲ್ಲ ಈ ಕಡೆ ಇರಿಸಿರ್ತಾರೆ. ಲಿಂಗಾಯತರು ಆಲ್ಮೋಸ್ಟ್ ಎಲ್ಲ ಮಣ್ಣೆಲ್ಲ ಮಾಡೋದು. ಸೊ ಅದಕ್ಕೆ ಅವ್ರಿಗೆಲ್ಲ ಗೋರಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಸೂಡೋ ವ್ಯವಸ್ಥೆ. ಇದು ಒಂದು ಪ್ಲಾನ್ ಇತ್ತು, ವಿಡಿಯೋ ಮಾಡಬೇಕು ಅಂತ. ಒಂದು ನೈಟ್ ಫುಲ್ಲು ಇಲ್ಲಿ ಒಳಗಡೆನೆ ಇದ್ದು ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪರ್ಮಿಷನ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ನೋಡ್ಬೇಕಿದೆ. ಇದು ಆಲ್ರೆಡಿ ಅವರು ಸುತ್ತಾ ಇದ್ದಾರೆ. ಒಳಗೋಗೋದು ಬೇಡ ಗೈಸ್, ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಲ್ಲ.
ಗೈಸ್ ಈಗ ಹಿಂದ್ಗಡೆ ನಿಮ್ಗೆ ಒಂದು ವಿಡಿಯೋ ಮಾಡಿದೆ, ಇದು ರುದ್ರಭೂಮಿ ಅಂತ ಸ್ಮಶಾನದ್ದು ಮಾಡಿದ್ದೆ ನಾನು ವಿಡಿಯೋ, ಒಳಗಡೆದು ಮಾಡಿದ್ದೆ. ಆದ್ರೆ ಇವತ್ತು ಹಬ್ಬದ ದಿವಸ, ರಾಮನವಮಿ ದಿನ ಸ್ಮಶಾನದ್ದು ಬೇಡ ವಿಡಿಯೋ, ಅದು ದೇವಸ್ಥಾನಕ್ಕೆ ಹೋಗಿ ಹಬ್ಬದ ದಿವಸ ಸ್ಮಶಾನದ ಏನಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋದು ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡಿದ್ದೀನಿ. ಎಷ್ಟು ಬೇಕಷ್ಟು ವಿಡಿಯೋ ಕಟ್ ಮಾಡಿದ್ದೀನಿ, ಒಳಗಡೆ ವಿಡಿಯೋ ಮಾಡಿ ನಾನು ಹಾಕಿಲ್ಲ. ಹಿಂಗಡೆ ಇದೆ ಜಿಂಕೆ ಪಾರ್ಕ್ ಅಂತ ಇದೆ, ಜಿಂಕೆ ಪಾರ್ಕ್ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ. ಒಳಗಡೆ ಈವ್ನಿಂಗ್ ತುಂಬಾ ಜನ ಇರ್ತಾರೆ. ಇವಾಗ ಎಂಟ್ರಿ ಇಲ್ಲ ನೋಡಿ, ಬಂದಿದ್ದಾರೆ ತುಂಬಾ ಜನ, ಆದ್ರೂ ಒಳಗೆ ಎಂಟ್ರಿ ಇಲ್ಲ. ಒಳಗಡೆ ಎಂಟ್ರಿ ಇಲ್ಲ ಗೈಸ್, ಏನೇ ಇದ್ರು ಈವ್ನಿಂಗ್ ಮೇಲೆ ಎಂಟ್ರಿ ಇರೋದು ಇಲ್ಲಿಗೆ. ನಾನು ಈವ್ನಿಂಗ್ ಮನೆಗೆ ಹೋಗೋಷ್ಟರಲ್ಲಿ ನಾನು ಓಪನ್ ಇದ್ರೆ ನಿಮ್ಗೆ ಒಳಗಡೆ ವಿಡಿಯೋ ಮಾಡಿ ತೋರಿಸ್ತೀನಿ. ಗೈಸ್ ಯಾವುದಕ್ಕೂ ಅಣ್ಣಂಗೆ ಫ್ರೆಂಡ್ ಫೋನ್ ಮಾಡಿಬಿಟ್ಟು ಮನೇಲಿ ಇದ್ದಾನೋ ಇರೋ ಅಂತ ಫಸ್ಟ್ ಕೇಳೋಣ ಏನು ಮಾಡ್ತಿದ್ದಾನಂತ, ಆಮೇಲೆ ಮನೆ ಹತ್ರ ಹೋಗೋಣ. ಫಸ್ಟು ಯಾರ ಮನೆಗಾದ್ರೂ ಫೋನ್ ಮಾಡ್ಬಿಟ್ಟು, ಯಾರ ಮನೆಗಾದ್ರೂ ಹೋದ್ರೆ ಫೋನ್ ಮಾಡ್ಬಿಟ್ಟು ಹೋದ್ರೆ ಒಳ್ಳೇದು. ನಾವು ಹೋಗೋದು ಅವ್ರು ಇಲ್ದಿರೋದು, ನಮ್ಗೆಲ್ಲ ಬಿಸಿ ಇರ್ತಾರೆ, ಸುಮ್ಮನೆ ನಮ್ಮಿಂದ ಪ್ರಾಬ್ಲಮ್ ಆಗೋದು ಬೇಡ. ಫಸ್ಟು ಫೋನ್ ಮಾಡಿ ಇದ್ದಾರಾ ಇಲ್ವಾ ಮನೇಲಿ ಅಂತ ತಿಳ್ಕೊಂಡು ಹೋಗೋಣ. ಹಾಂ ಲಾಗು ಏನು ಗೈಸ್, ಇವತ್ತು ಕೆಲಸನಾ ಏನು ಗ್ರೌಂಡ್ ಬಂದಿದ್ರಾ? ಎಲ್ಲಿ ಒಳಗಡೆ ಇದೆಯಾ, ಎಂಟ್ರಿ ಇದೆಯಾ? 4:15 ಮೇಲೆ ಏನು ಫಂಕ್ಷನ್? ರಾಮ್ ಹೌದಾ? RC ಕನ್ನಡಿಗ. ಅದಕ್ಕೆ ಮುಂಚೆ ಎಲ್ಲ ಫಿಲಮ್ ರಿವ್ಯೂ, ಆಮೇಲೆ ಬೇರೆದೆಲ್ಲ ವಿಡಿಯೋ ಮಾಡ್ತಿದ್ವಿ. ಇವಾಗ ಡೈಲಿ ಲಾಗ್ಸ್ ಎಲ್ಲಿ ನಮ್ಮ ಕೆಲಸ ಇದೆಯಲ್ಲ, ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರೋದು ಕೆಲಸಕ್ಕೆ, ಸೊ ಮಾಡೋಕ್ಕಾಗಲ್ಲ ಡೈಲಿ ಲಾಗ್ಸ್. ಹಾಂ ಫಸ್ಟ್ ಮೀಟಿಂಗ್ ವೆರಿಫಿಕೇಶನ್. ಓಕೆ ಗೈಸ್, ಮತ್ತೆ ಇವರೆಲ್ಲ ಫ್ರೆಂಡ್ಸಾ? ಒಂದ್ಸಲ ಹೇಳಿ ಹಂಗೆ ಜೈ ಶ್ರೀರಾಮ್ ಅಂತ. ಏನ್ ಗಾಯ್ಸ್ ಬೇರೆದಕ್ಕೆಲ್ಲ ಕಿರ್ಚಾಡ್ತೀರಿ, RCB ಅಂತ. ಥ್ಯಾಂಕ್ ಯು ಬ್ರೋ. ಹುಡುಗರು ಸಿಕ್ಕಿದ್ರು, ಐ ಥಿಂಕ್ ಇವತ್ತು ಭಾನುವಾರ ಅಲ್ವಾ, ಎಲ್ಲ ಗ್ರೌಂಡ್ ಬಂದಿದ್ದಾರೆ. ನಾವು ಗ್ರೌಂಡ್ ಮುಖಗಳು ನೋಡಿ ಎಷ್ಟೋ ದಿನ ಅಲ್ಲ ವರ್ಷಗಳೇ ಆಗ್ಬಿಟ್ಟಿದೆ. ಆದಷ್ಟು ಯಾರ್ಯಾರು ಸಿಗ್ತಾರೆ ಎಲ್ಲಾರ ಬಾಯಿಲು ಜೈ ಶ್ರೀರಾಮ್ ಅಂತ ಹೇಳ್ಸ್ಬೇಕು. ಒಬ್ಬರ ಹತ್ರ ಎಲ್ಲ ಹೇಳ್ಸಕ್ಕಾಗಲ್ಲ, ಮಾತಾಡ್ಕೊಂಡು ಯಾರು ಬರ್ತಾರೆ ನನ್ನ ಹತ್ರ ಅವ್ರ ಹತ್ರ ಅಂತೂ ಹೇಳ್ತೀನಿ ಜೈ ಶ್ರೀರಾಮ್ ಅಂತ. ನೋಡೋಣ ಗೈಸ್, ರೋಡಲ್ಲಿ ಹೋಗೋರ್ಗಂತೂ ಹೇಳಕ್ಕಾಗಲ್ಲ, ನನ್ಗೆ ಯಾರು ಮಾತಾಡ್ಸ್ಕೊಂಡು ಬರ್ತಾರೆ ಅವ್ರ ಕೈಲಂತೂ ನಾನು ಜೈ ಶ್ರೀರಾಮ್ ಅಂತ ಹೇಳ್ತೀನಿ. ರೋಡಲ್ಲಿ ಹೋಗೋರ್ಗೆಲ್ಲ ಹೇಳು ಅಂತ ಹೇಳಕ್ಕಾಗಲ್ಲ. ಸೊ ನೋಡೋಣ, ಆಯ್ತಾದ್ರು ಖುಷಿ ಆಯ್ತು. ಈ ಕಡೆ ಎಲ್ಲ ಆಲ್ಮೋಸ್ಟ್ ಆಟೋ ಡ್ರೈವರ್ಸ್ ಜಾಸ್ತಿ, ಅದಕ್ಕೆ ಶಂಕರ್ ನಮ್ದು ಸ್ಟ್ಯಾಚು ಕೊಟ್ಟಿದ್ದಾರೆ. ನೋಡಿ ಏನಿದೆ, ಧೋಬಿಘಾಟ್ ಕೆಲಸ ಮಾಡೋರು ಕೊಟ್ಟಿರೋ ಜಾಗ, ಗೌರ್ಮೆಂಟ್ ಕಡೆಯಿಂದ ಬಡವರಿಗೆ ಕೊಟ್ಟಿರೋ ಜಾಗ ಇದು, ಬಿಲ್ಡಿಂಗ್ ಎಲ್ಲ. ನಿಮ್ಗೆ ಇನ್ನೊಂದು ಯಾವ್ದು ಮಾಡ್ಕೊತೀರ, ನಿಮ್ಗೇನು ಇವಾಗ ಜಿಂಕೆ ಪಾರ್ಕ್ ತೋರಿಸ್ತೇನೆ ನಿಮಗೆ, ಅದು ಹಿಂದ್ಗಡೆನೇ ಇದು ಇರೋದು. ಧೋಬಿಘಾಟ್ ಕೂಡ ಇದೆ ಇಲ್ಲಿ. ಈ ಸುತ್ತಮುತ್ತ ಯಾರೇ ವಾಷಿಂಗ್ ಕೊಡ್ಬೇಕಂದ್ರು, ಎನಿ ಫಂಕ್ಷನ್, ಯಾವುದೇ ಫಂಕ್ಷನ್ ಆಗಲಿ, ಮನೆದಾಗಲಿ, ಟೆಂಟ್ ಹೌಸ್ಗಳದಾಗಲಿ ವಾಷಿಂಗ್ ಎಲ್ಲರೂ ಕೊಡ್ತಾರಂದ್ರೆ ಈ ಸರೌಂಡಿಂಗಲ್ಲಿ ಈ ಜಾಗದಲ್ಲೇ ಕೊಡೋದು. ನಿಮ್ಗೆ ತೋರಿಸ್ತೀನಿ ಬನ್ನಿ ವಾಷಿಂಗ್ ಜಾಗ. ಒಂದ್ಸಲ ನಾವು ಸ್ಕ್ರೀನ್ ಕೊಟ್ಟಿದ್ವಿ, ಡೆಕೋರೇಷನ್ ಮಾಡ್ತೀವಿ, ಡೆಕೋರೇಷನ್ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಕೊಟ್ಟಿದ್ವಿ, ಚೆನ್ನಾಗಿ ವಾಶ್ ಮಾಡಿಕೊಟ್ಟಿದ್ರು. ಈ ರೂಟ್ ಬಂದ್ಬಿಟ್ಟು ನಿಮ್ಗೆ ಎಲ್ಲಿ ಹೋಗುತ್ತಂದ್ರೆ ಹನುಮಂತ ನಗರ ಹೋಗುತ್ತೆ, ಬಸವನಗುಡಿ ಹೋಗುತ್ತೆ. ಇದು ಬಂಡಿ ಮಕ್ಕಳಮ್ಮ ದೇವಸ್ಥಾನ ಅಂತ ನೋಡಿ, ಆ ರೂಟ್ ಇದು. ಮಡಿವಾಳರ ಸಂಘ, ಹಿಂದುಳಿದ ಧೋಬಿಘಾಟ್ ನೋಡಿ ಗಸ್, ಇದೇ ಧೋಬಿಘಾಟು.
ಇದು ಇನ್ನೂ ದೊಡ್ಡದಾಗಿದೆ. ಅಲ್ಲಿ ಇಲ್ಲಿಂದ ನಿಮ್ ಜಿಂಕೆ ಪಾರ್ಕ್ ಇದೆಯಲ್ಲ ಆ ಬಾರ್ಡರ್ವರೆಗೂ ಇದಿದೆ. ಮೇನ್ ರೋಡಲ್ಲಿ ಬರ್ಬೇಕಾಯ್ತು. ಇದು ದೋಬಿಘಾಟ್ ತೋರಿಸ್ಬೇಕಾಗಿತ್ತಲ್ಲ, ಅದಕ್ಕೆ ನಿಮ್ಗೆ ಈ ಸೈಡ್ ಬಂದಿದ್ದೆ. ನೋಡಿ ಇಲ್ಲಿಂದ ಕಾಣಿಸುತ್ತೆ, ಇಲ್ಲಿಂದ ಆ ಮೂಲೆವರೆಗೂ ಇದೆ ಗೈಸ್. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇದು ಇನ್ನು connection. ಇನ್ನು ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ದೋಬಿಘಾಟ್ ಅವ್ರು ಇಲ್ಲೆಲ್ಲ ಬಟ್ಟೆ ಹಾರಾಕೋತಾರೆ ಇದೆ. ಹಾಗೂ ಈಗ ಬಂದ್ವಿ. ಗೈಸ್ ಬಂದಿದ್ದೀನಿ ಮನೆ ಹತ್ರ. ನೋಡೋಣ ಏನು ಮಾಡ್ತಿದ್ದಾನಂತ. ಮಗಳು ಬೇರೆ ಇದ್ದಾಳೆ. ಅಪ್ಪ ಮಗಳು ಏನು ಮಾಡ್ತಿರ್ತಾರಂತ. ತುಂಬ ದಿನನೇ ಆಗಿತ್ತು ಬಂದು. ಇವತ್ತು ಟೈಮ್ ಬಂದಿದೆ ಅವ್ರು ನೋಡೋಕ್ಕೆ. ಬನ್ನಿ ಏನು ಮಾಡ್ತಾರೋ ಅಣ್ಣ. ಡೋರ್ ಬಂದಿದೆ. ಹೈಸ್ ಬುಜ್ಜಿ ಏನ್ ಮಾಡ್ತಿದ್ಯಾ? ತಗೊಳ್ಳಿ. ಏನ್ ಮಾಮ ಅಂತ ಕೇಳು. ಅವ್ರು ಕೇಳಲ್ಲ. ಅವ್ಳು ನಾನು ಯಾರು ಅಂತಾನೆ ಗೊತ್ತಿಲ್ಲ, ಹೆಂಗ್ ಕೇಳ್ತಾಳೆ? ಏನು ಮಾಮ ವಿಶೇಷ ಅಂತ ಕೇಳು. ಏನ್ ಮಗಳು ವಿಶೇಷ ಹೇಳ್ಬೇಕಂತೆ. ಸರಿಗೆ ಹೇಳು. ಹ್ಞೂ ಆಂಟಿ, ರಾಮನವಮಿ ಶುಭಾಶಯ ಆಂಟಿ. ಹಾ ಡ್ಯೂಟಿ ಇವತ್ತಿಲ್ಲ ಆಂಟಿ. ಡೈರೆಕ್ಟ್ ನಿಮ್ಮ ಮನೆಗೆ ಬರ್ತಾ ಇರೋದು ಇವತ್ತು. ಬುಜ್ಜಿ ಎಲ್ಲಿ ನಿಮ್ಮಪ್ಪ? ನಿಮ್ಮಪ್ಪ ಇಲ್ಲ ತೋರ್ಸ್ ಎಲ್ಲಿದ್ದ? ನೋಡಿ ಗೈಸ್, ಇವ ಅಣ್ಣ ನಿದ್ದೆ ಇವಾಗ ಇದ್ದಿದ್ದಾನೆ. ಅವ್ರ ಡ್ಯಾಡು ನೋಡಿ ಮಿಸ್ಟರ್ ಶ್ರೀಕಿ ಇವರು, ಅವ್ರ ಜನಕ ಇವರು, ಅವ್ರ ಪತ್ನಿ ಶ್ರೀಕಿ ವೈಫ್, ಇವ್ರ ಪುತ್ರಿ ಸುಪುತ್ರಿ. ಹಾಯ್ ಮೇಡಮ್. ಅಜ್ಜಿ ಬಿಟ್ಟಿರಲ್ಲ ಅಂತ ಹೇಳು. ಹೇಗಿದ್ದೀರಾ? ಹೇಗಿದ್ದೀರಾ ಆಂಟಿ ಎಲ್ಲ? ಬುಜ್ಜಿ ಅಜ್ಜಿ ಆಗ್ತಾರ ಬಾ, ಬುಜ್ಜಿ ಆಗ್ತಾರ ಬಾ. ಹೆಂಗ್ ಕಾಣಿಸುತ್ತೆ ನೋಡೋಣ. ಸಕ್ಕತ್ತಾಗಿದೆ ಬಾ ಬಟ್ಟೆ. ಕಳಿಸಿ ಅಮ್ಮನ ಮಗಳು ಅಲ್ಲ, ಅಪ್ಪನ ಮಗಳು ಅಲ್ಲ, ಅಜ್ಜಿ ಮಗಳು ಇವಳು, ಅಜ್ಜಿ ಮೊಮ್ಮಗಳು ಇವಳು. ಬುಜ್ಜಿ ಹ್ಞೂ ಆಂಟಿ. ಬುಜ್ಜಿ ಏನು ಬುಜ್ಜಿ ಸೂಪರಾಗಿ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡು. ನಿಧಾನ. ಸಾಕು ಬಾ ಬುಜ್ಜಿ, ಬಾ 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 ಬಾ, ಸಾಕು ಬಾ. ಹೆಣ್ಮಕ್ಳು ಬೇಗ ಬುದ್ಧಿ ಬರುತ್ತೆ. ದಡ್ಡ ನನ್ನ ಮಕ್ಳು 25-30 ವರ್ಷ ಆದರೂ ಬುದ್ಧಿ ಇರಲ್ಲ. ಅದ ಬೀಳ್ತೀಯಾ? ಬಾ ಬಾರೆ. ಹೋಯ್ತು ತಾತ, ಹೋಗು. ನಿನ್ನ ಕರೀತು ತಾತ, ನಿಮ್ಮ ತಾತ ಕರೀತು. ಎಲ್ಲಿ ಬುಜ್ಜಿ ಅಂತ. ಬುಜ್ಜಿ ಮೇಲೆ ಹೋಗಿದ್ದಾಳೆ ಅಂದು. ನಿಮ್ಮ ಬಂದಿಲ್ವಲ್ಲ, ಅದಕ್ಕೆ ತಾತ ಹೋಗ್ಬಿಟ್ರು. ಬೇಗ ಬಾ. ಎಲ್ಲಿ ಹೋಯ್ತವ್ರು ಕೇಳು. ಮನೇಲಿ ಇಲ್ಲ, ಕೆಳಗೆ ಹೋದ್ರು ಕಣೆ. ಹೋದ್ರು ಕೇಳು ಅಜ್ಜಿನ.
ಅಜ್ಜಿನ ಕೇಳು. ತಾತ ಒಳಗೈತೆ ನೋಡು. ಇಲ್ಲ ಎಲ್ಲಿ ತೋರಿಸು. ಇಲ್ಲ ಹೋಗ್ಬಿಟ್ರು ಕೆಳಗಡೆ, ನೀನಿಲ್ಲ ಅಂದ್ಬಿಟ್ಟು ಹೋಗ್ಬಿಟ್ರು ಅವರು. ಗೈಸ್ ಬಜ್ಜಿ 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 ಇಲ್ಲಿ 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 ಒಬ್ರಿಗೆ ಓನರ್ಗಳು ಇರ್ಬಾರ್ದಂತೆ. ಕಳ್ಳಿ ಕಳ್ಳಿ ಹೆಂಗೆ ನೋಡ್ತಿದ್ದಾಳೆ ನೋಡಿ. ಬುಜ್ಜಿ ಹಾಯ್ ಏನು? ಹಾಯ್. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು 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 ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಆಗ ಫ್ರೆಂಡ್ ಮಾಡ್ಕೊಬಿಟ್ಟು ನಿಮ್ಮನ್ನ ಕೇಳಿದ್ರೆ ಅವರು ಬಂದು 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 ಕಳ್ಳಿ ಇಷ್ಟೊತ್ತು ಮಾತಾಡಾಯ್ತು. ನಾನು ಹೇಳ್ದೆ ತಾನೆ ಅಮ್ಮ ಇಲ್ಲ ಅಲ್ಲಿ ಅಂತ. ಅಮ್ಮ ಮನೆಗೆ ಹೋದ್ರೆ ಆಗಲೇ. ಇಲ್ಲಿ ನೋಡು ಇಲ್ಲಿ ನೋಡು ಮುಂದೆ ನೋಡಿ. ಬಾ ಬಾ ಆಯಿತು. ನೋಡಿ ಒಬ್ಳು ಬುಜ್ಜಿ ಹೋಯ್ತಾವಳೆ. ಏ ಬುಜ್ಜಿ ಬುಜ್ಜಿ ಬಾಯ್, ಮನೆಗೂ ಟಾಟಾ ಹೇಳು. ಬಾಯ್ ಬಾಯ್. ಓಕೆ ಗೈಸ್, ಮತ್ತೆ ಸಿಕ್. ಓಕೆ ಗೈಸ್, ಫ್ರೆಂಡ್ ಮನೆಗೆ ಬಂದಿದೆ, ಮುಗೀತು ಫ್ರೆಂಡ್ ಮೀಟು. ಮನೆಗೆ ಹೊರಡ್ತಾ ಇದ್ದೀನಿ. ಈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.